ಆಕ್ಟ್ ಅನ್ನು ತಂದು ಈ ದೇಶದ 60% ಕಾರ್ಮಿಕ ವರ್ಗ ಇವತ್ತು ಏನಾದರೂ ಒಂದಷ್ಟು ಹಕ್ಕುಗಳನ್ನ ಈ ದೇಶದಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ಅದರ ಹಿಂದೆ ಅಂಬೇಡ್ಕರ್ ಅವರ ಮಹಾನ್ ಕೊಡುಗೆ ಇದೆ ಅಂತಕ್ಕಂಥದ್ದನ್ನ ಯಾರು ಬಂದಿಲ್ಲ. ಈಗಾಗಲೇ ಅಧ್ಯಕ್ಷರು ಹೇಳಿದಂಗೆ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ರಚನೆಯಲ್ಲಿ ಬಹಳ ಮಹತ್ತರವಾದಂತಹ ಪಾತ್ರ ವಹಿಸಿದರು. ಬೇರೆಯವರು ಏನು ಕೆಲಸ ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ. ಆದರೆ ಎಲ್ಲರಿಗಿಂತ ಹೆಚ್ಚು ಶ್ರಮ ವಹಿಸಿ ದಿನಕ್ಕೆ 18 ಗಂಟೆ ಕಾಲ ಶ್ರಮ ಪಟ್ಟು ತನ್ನ ಇಡೀ ಜೀವನದ ಎಲ್ಲ ಅನುಭವವನ್ನ ತ್ಯಾಗ ಮಾಡಿ ಕರಡು ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರ ಅಮೋಘವಾಗಿದೆ. ಇದನ್ನ ನಾನಲ್ಲ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಚೇರ್ಮನ್ ಆದಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಉಪಾಧ್ಯಕ್ಷರಾದಂತ ಟಿ ಕೃಷ್ಣಮಾಚಾರ್ಯ, ಅಂದಿನ ಪ್ರಧಾನಿ ಅಂತ ಪಂಡಿತ್ ನೆಹರು ರೈಟಿಂಗ್ ನಲ್ಲಿ ದಾಖಲಿಸಿದ್ದಾರೆ ಅಂಬೇಡ್ಕರ್ ಅವರ ಕೊಡುಗೆ. 145 ಕೋಟಿ ಜನರ ಬದುಕು ಇವತ್ತು ನಿಯಂತ್ರಣ ಆಗ್ತಾ ಇದೆ ಅಂತಂದ್ರೆ ಅದು ಭಾರತದ ಸಂವಿಧಾನ. ಆ ಸಂವಿಧಾನದ ರಚನೆಯಲ್ಲಿ ಅಂಬೇಡ್ಕರ್ ಅವರ ಮಹಾನ್ ಪಾತ್ರ ಇದೆ ಅಂತಕ್ಕಂಥದ್ದನ್ನ ನಾವ್ಯಾರು ನಾವು ಯು ಡಿಸೈಡ್ ವೆದರ್ ಅಂಬೇಡ್ಕರ್ is only a scheduled caste leader or the leader of women who constitute 50%, leader of working class who constitute 60%, leader of 145 crores of Indian population. ಆದರೆ ಇಂಥ ಮಹಾನ್ ಧುರೀಣನ ಬಗ್ಗೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಅಪವ್ಯಾಖ್ಯಾನ ಪ್ರಾರಂಭ ಆಗಿದೆ. ಅಂಬೇಡ್ಕರ್ ಅವರು ಸಂವಿಧಾನನೇ ಬರೆಯಲಿಲ್ಲ, ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಪ್ರತಿಪಾದಿಸಲಿಲ್ಲ, ಅಂಬೇಡ್ಕರ್ ಅವರು ಒಳ ಮೀಸಲಾತಿ ವಿರೋಧ ಇದ್ರು, ಅಂಬೇಡ್ಕರ್ ಅವರು ಕಾಶ್ಮೀರ ವಿಭಜನೆಗೆ ವಿರೋಧ, ಕಾಶ್ಮೀರಿಗೆ ಸ್ಪೆಷಲ್ ಸ್ಟೇಟಸ್ ಕೊಡೋದಕ್ಕೆ ವಿರೋಧ ಇತ್ತು. ನನ್ನ ಅಭಿಪ್ರಾಯದಲ್ಲಿ, ನಾನೊಬ್ಬ ಸಣ್ಣವನಿರ್ಬೋದು, ನನ್ನ ಅಧ್ಯಯನದಲ್ಲಿ ಇವೆಲ್ಲ ಸುಳ್ಳುಗಳು. ಇದ್ರ ಬಗ್ಗೆ ನಾವು ಜಾಗೃತರಾಗ್ತೇವೆ. ಹಾಗಾಗಿ ನಾನು ಒಂದೇ ಮನವಿ ಮಾಡೋದು ಈ ಸಂದರ್ಭದಲ್ಲಿ, ಅಂಬೇಡ್ಕರ್ ಬಗ್ಗೆ ನೀವು ಟೀಕೆ ಮಾಡಿ, ವಿಮರ್ಶೆ ಮಾಡಿ, ಪ್ರಶ್ನೆ ಮಾಡಿ, ಆದ್ರೆ ಅದೆಲ್ಲ ಮಾಡೋದಕ್ಕಿಂತ ಮುಂದೆ ದಯವಿಟ್ಟು ಅಂಬೇಡ್ಕರ್ ಅರಿವನ್ನೇ ಅವ್ರ ಬಗ್ಗೆ ಓದಿ, ಅವ್ರ ಬಗ್ಗೆ ತಿಳ್ಕೊಳ್ಳಿ. ತಪ್ಪಿದೆ ಅಂತಂದ್ರೆ ಅವರು ನಿಮ್ಮಂಗೆ ನಮ್ಮಂಗೆ ಮನುಷ್ಯತೆ ಹೀಗೆ ಮಾಡೋಣ ತಪ್ಪಿದ್ರೆ. ಆದ್ರೆ ಓದ್ದೇನೆ ತಿಳ್ಕೊಳ್ಳುತ್ತೇನೆ ಅವರನ್ನ ಟೀಕೆ ಮಾಡ್ತಕ್ಕಂಥದ್ದು, ಅವ್ರ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದು ನಾಗರಿಕ ಸಮಾಜದ ಗುಣ ಅಂತ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಅಭಿಪ್ರಾಯ. ಬಂಧುಗಳೇ, ಇನ್ನು ಕೆಲವರಿದ್ದಾರೆ ಅಂಬೇಡ್ಕರ್ಗೆ ಜೈ ಅಂತಾರೆ, ಅಂಬೇಡ್ಕರ್ಗೆ ಮಾಲೆ ಹಾಕ್ತಾರೆ, ಸಂವಿಧಾನಕ್ಕೆ ಜೈ ಅಂತಾರೆ, ಎಲ್ಲ ಕಡೆ ಸಂವಿಧಾನದ ಪ್ರಿಯಾಂಬಲನ್ನು ಓದಿಸ್ತಾರೆ. ಆದರೆ ಅಂಬೇಡ್ಕರ್ ಆದರ್ಶಗಳನ್ನ ಪಾಲಿಸ್ತಾರೆ, ಅವರ ಸಿದ್ಧಾಂತಗಳನ್ನ ಅನುಕರಣೆ ಮಾಡೋದಿಲ್ಲ, ಅದಕ್ಕೆ ಧಕ್ಕೆ ಬಂದಾಗ ಧ್ವನಿ ಎತ್ತೋದಿಲ್ಲ, ದಿನನಿತ್ಯ ಚಟುವಟಿಕೆಯಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದು. ಇಂಥ ಆಷಾಢಭೂತಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಎಲ್ಲಿವರೆಗೂ ನಾವು ಈ ಹಿಪೋಕ್ರೆಟ್ಸ್ ಅನ್ನ ಅಂಬೇಡ್ಕರ್ ಇಂದ ದೂರ ಸರಿಸೋದಿಲ್ಲೋ ಅಂಬೇಡ್ಕರ್ ಆಶಯಗಳು ಸಕಾರಗೊಳ್ಳುವುದಿಲ್ಲ. ಆ ಜಾಗೃತಿಯನ್ನು ನಾವು ವಹಿಸಬೇಕಾಗಿದೆ. ಅನೇಕ ಜನ ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ ನಲ್ಲಿ ನಾನು ಈ ಭಾಷಣ ಮಾಡ್ತಾ ಇದ್ದೇನೆ. ನಾನು ಇಲ್ಲೇ ಪ್ರಾಕ್ಟೀಸ್ ಮಾಡಿ ಬೆಳೆದು 25 ವರ್ಷಗಳ ಕಾಲ ನಾನು ಇಲ್ಲೇ ಹೆಚ್ಚು ಪ್ರಾಕ್ಟೀಸ್ ಮಾಡಿದೆ. ಆದ್ರೆ ಇಡೀ ರಾಜ್ಯ ನಾನು ಸುತ್ತಿದ್ದೀನಿ, ದೇಶ ಸುತ್ತಿದ್ದೀನಿ. ಟ್ರೈಲ್ ಕೋರ್ಟ್ ಲಾಯರ್ಸ್ ಕಾನ್ಸ್ಟಿಟ್ಯೂಷನ್ ಓದುವಂತ ಪರಿಪಾಠ ನಾನು ಇಟ್ಕೊಂಡಿಲ್ಲ. ನಮ್ಗೆ CPC ಇದ್ರೆ ಸಾಕು, IPC ಇದ್ರೆ ಸಾಕು, ಸಾಕು, ಲಿಮಿಟೇಷನ್ ಇದ್ರೆ ಸಾಕು ಅಂತ ಕಾನ್ಸ್ಟಿಟ್ಯೂಷನ್ ಓದೋಕೆ ಸಾಕು ಹೋಗ್ತಾರೆ. ಸ್ನೇಹಿತರೆ, ಅಂಬೇಡ್ಕರ್ ಅನ್ನ ಓದುವುದು ಅಂದ್ರೆ ಅದು ಭಾರತದ ಸಂವಿಧಾನ ಓದುವುದು. ಭಾರತದ ಸಂವಿಧಾನ ಓದೋದು ಅಂತಂದ್ರೆ ಅಂಬೇಡ್ಕರ್ ಅನ್ನು ಓದೋದು. ಅದು ಕೇವಲ ಟ್ರಯಲ್ ಕೋರ್ಟ್ ಹೈಕೋರ್ಟ್ ಲಾಯರ್ಗಳು ಮಾತ್ರ ಅಲ್ಲ, ಇಡೀ ದೇಶದ ಜನ
ಈ ಸಂವಿಧಾನ ಓದ್ಕೊಳ್ಬೇಕಾಗಿದೆ. ಆಗ ನಮ್ಗೆ ಅಂಬೇಡ್ಕರ್ ಅರ್ಥ. ಭಾರತದ ಸಂವಿಧಾನ ಯಾವುದೇ ಭಾಷೆಯಲ್ಲಿ ಯಾವುದೇ ಒಂದು ಎಡಿಷನ್ ಅನ್ನು ಎತ್ಕೊಂಡು ಕನ್ನಡದಲ್ಲೋ ಇಂಗ್ಲಿಷ್ನಲ್ಲೋ ತಮಿಳಲ್ಲೋ ನೀವು 10 ಸಲ ಓದಿದ್ರು ಕೂಡ ನಿಮ್ಗೆ ಅರ್ಥ ಆಗಲ್ಲ. ಯಾಕೆಂದ್ರೆ ಭಾರತದ ಸಂವಿಧಾನ ಒಂದು ಕಥೆ ಅಲ್ಲ, ಒಂದು ಕಾದಂಬರಿ ಅಲ್ಲ, ಅದೊಂದು ಕಥೆ ಅಲ್ಲ. ಹಂಗಿದ್ರೆ ಭಾರತದ ಸಂವಿಧಾನನ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ವಿಧಾನ ಏನು? ಮೊದಲನೇ ಪ್ರಿನ್ಸಿಪಲ್ ಸ್ನೇಹಿತರೆ, ಭಾರತ ದೇಶನ ಅರ್ಥ ಮಾಡಿಕೊಳ್ಳದೆ ಭಾರತದ ಸಂವಿಧಾನ ಅರ್ಥ ಆಗುತ್ತೆ. ಭಾರತ ದೇಶದಲ್ಲಿರ್ತಕ್ಕಂಥ ಪಾಳೆಗಾರಿ ಪದ್ಧತಿಯನ್ನ, ರಾಜತ್ವನ, ವಸಾಹತುಶಾಹಿಯನ್ನ, ಸಾಮಂತಶಾಹಿಯನ್ನ ನಿಮ್ಗೆ ಅರ್ಥ ಆಗದೆ ಇದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ನಿಮ್ಗೆ ಅರ್ಥ ಆಗುತ್ತಾ? ಭಾರತ ದೇಶದಲ್ಲಿ ಅನೇಕ ಧರ್ಮಗಳಿವೆ. 4635 ಜಾತಿಗಳಿವೆ. 1000ಕ್ಕೂ ಹೆಚ್ಚು ಭಾಷೆಗಳಿವೆ. ಅನೇಕ ಆಚಾರ ವಿಚಾರಗಳಿವೆ. ಅನೇಕ ನಂಬಿಕೆಗಳಿವೆ. ಈ ಎಲ್ಲ ಜನರು ಈ ದೇಶದಲ್ಲಿ ಒಟ್ಟಿಗೆ ಬಾಳಿದ್ದಾರೆ. ಒಬ್ಬರ ಬದುಕಿನ ಹೋರಾಟದಲ್ಲಿ ಮತ್ತೊಬ್ಬರು ಭಾಗವಹಿಸಿದ್ದಾರೆ. ಎಲ್ಲ ಸೇರಿ ಈ ದೇಶನ ಕಟ್ಟಿದ್ದಾರೆ. ಎಲ್ಲರೂ ಸೇರಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಹೋರಾಟ ನಡೆಸಿದ್ದಾರೆ. ಇದು ನಿಮ್ಗೆ ಅರ್ಥ ಆಗದೆ ಇದ್ರೆ ಭಾರತದ ಸಂವಿಧಾನದಲ್ಲಿ ನಿಮ್ಗೆ ಜಾತ್ಯತೀತ ಅರ್ಥ ಆಗುತ್ತಾ ಸ್ನೇಹಿತರೆ? ಭಾರತ ದೇಶದಲ್ಲಿ ಹುಟ್ಟುತ್ತಾ ನನ್ಗೊಂದು ಜಾತಿ, ನನ್ನ ಜಾತಿಗೊಂದು ಕಸುಬು. ನಾನು ಜಾತಿ ಬದಲಾಯಿಸೋಂಗಿಲ್ಲ, ಕಸುಬು ಬದಲಾಯಿಸೋಂಗಿಲ್ಲ, ಅಂತರ್ಜಾತಿ ಮದುವೆ ಮಾಡಿಕೊಳ್ಳೋಂಗಿಲ್ಲ, ಎಲ್ಲ ಜಾತಿಯ ಜನ ಒಟ್ಟಿಗೆ ಕೂತು ಸಹ ಭೋಜನ ಮಾಡೋಂಗಿಲ್ಲ, ಸತ್ತ ಹೆಣೆಗಳನ್ನು ಒಂದೇ ಸ್ಮಶಾನದಲ್ಲಿ ಸಂಸ್ಕಾರ ಮಾಡೋದು. ಜಾತಿ ಮತ್ತು ಕಸುಬನ್ನ ಅಲ್ಲಿ ನಿಲ್ಲಿಸಲಿಲ್ಲ, ವಂಶ ಪಾರಂಪರ್ಯ ಮಾಡಿದ್ರು. ಎ ಕಾಪ್ಲರ್ ಸನ್ ಹ್ಯಾಸ್ ಟು ಬಿಕಮ್ ಎ ಕಾಪ್ಲರ್, ಎ ಹೇರ್ ಕಟರ್ ಸನ್ ಹ್ಯಾಸ್ ಟು ಬಿಕಮ್ ಎ ಹೇರ್ ಕಟರ್, ಎ ಫಾರ್ಮರ್ ಸನ್ ಹ್ಯಾಸ್ ಟು ಬಿಕಮ್ ಎ ಫಾರ್ಮರ್. ಈ ರೀತಿ ವಂಶ ಪಾರಂಪರ್ಯ. ಈ ವ್ಯವಸ್ಥೆಯಲ್ಲಿ ರಾಜಕೀಯ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಸಾಂಸ್ಕೃತಿಕ ಅಸಮಾನತೆ ಇದೆ. ಈ ಇನ್ಇಕ್ವಾಲಿಟಿಯನ್ನ ನೀವು ಅರ್ಥ ಮಾಡ್ಕೊಳ್ತಾ ಇದ್ರೆ ಭಾರತದ ಸಂವಿಧಾನದಲ್ಲಿ ನಿಮ್ಗೆ ಸಾಮಾಜಿಕ ನ್ಯಾಯ ಅಂದ್ರೆ ಅರ್ಥ ಆಗುತ್ತಾ ಸ್ನೇಹಿತರೆ? ಹಾಗಾಗಿ ನಾನು ಹೆಚ್ಚು ವಿವರಕ್ಕೆ ಹೋಗೋದಿಲ್ಲ. ದಯವಿಟ್ಟು ಭಾರತ ದೇಶನ ಅರ್ಥ ಮಾಡಿಕೊಳ್ಳಿ, ಭಾರತದ ಸಂವಿಧಾನ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ನಮಗೆ ಸಂವಿಧಾನ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ, ಕಳೆದ 75 ವರ್ಷಗಳಲ್ಲಿ ಸಂವಿಧಾನ ಜಾರಿಗೆ ಬಂದ್ರ ನಾವೊಂದಷ್ಟು ಸಾಧನೆ ಮಾಡಿದ್ವಿ. I do not subscribe to the argument that nothing is achieved after India became republic in 1950. ಇಷ್ಟೆಲ್ಲ ಸಾಧನೆಯ ಮುಂದೆ ನಮಗೆ ಸಮಸ್ಯೆಗಳು ಇವೆ, ದೇಶದಲ್ಲಿ ಸವಾಲುಗಳಿವೆ. ಅನೇಕ ಜನರು ಈ ಸಮಸ್ಯೆಗಳಿಗೆ ಕಾರಣ, ಈ ಸವಾಲುಗಳಿಗೆ ಕಾರಣ ಭಾರತದ ಸಂವಿಧಾನ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಸಂವಿಧಾನ ಇದಕ್ಕೆಲ್ಲ ಕಾರಣ ಆದ್ರೆ ಈ ಸಂವಿಧಾನ ಬದಲಾಯಿಸಬೇಕು ಅಂತ ಅವ್ರಿಗೆ ನಾನೊಂದು ಮನವಿ ಮಾಡ್ತಾ ಇದ್ದೀನಿ. ಆಲ್ಟರ್ನೇಟಿವ್ ನೀವು ಏನ್ ಕೊಡ್ತೀರಿ ಹೇಳಿ ಸ್ವಲ್ಪ. ನೀವು ಆಲ್ಟರ್ನೇಟಿವ್ ಹೇಳೋದಿಲ್ಲ, ಈ ಸಂವಿಧಾನನೂ ಸರಿಯಲ್ಲ ಅಂದ್ರೆ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದು. ನಿಮಗೂ ನಮಗೂ ಅರಾಜಕತೆ ಬೇಡ. ಅರಾಜಕತೆ ಬಂದ್ರೆ ಸ್ನೇಹಿತರೆ, ನಾನು ಮೊನ್ನೆ ಒಂದ್ ಕಡೆ ಹೇಳ್ತಾ ಇದ್ದೆ, ಯಾವ್ದೋ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ನಲ್ಲಿ ಮೊದಲು ಅರೆಸ್ಟ್ ಆಗೋರು ಯಾರು ಗೊತ್ತಾ? ಜಡ್ಜಿಗಳು. ಆ ಲಾಯರ್ಗಳೆಲ್ಲ ಓತ ಚಪ್ಪಾಳೆ ತಟ್ತಾ ಇದ್ರು. ಆಮೇಲೆ ಹೇಳಿದೆ, ನೆಕ್ಸ್ಟ್ ಅರೆಸ್ಟ್ ಆಗೋ ಜಡ್ಜಿಗಳಾದ್ಮೇಲೆ ಲಾಯರ್ಗಳೇ, ಆ ನಂತರ ಬೇರೆ. ಹಾಗಾಗಿ ನಮಗೆ ಅರಾಜಕತೆ ಬೇಡ ಅಂತ ಅನ್ನೋದಾದ್ರೆ ನಾವು ಸಂವಿಧಾನನ ಉಳಿಸ್ಕೋಬೇಕಾಗ್ತದೆ. ಸಂವಿಧಾನ ಉಳಿಸ್ಕೊಂಡ್ರೆ ಮಾತ್ರ ಸಂವಿಧಾನನ ಸರಿಯಾದ ರೀತಿಯಲ್ಲಿ ನಾವು ವ್ಯಾಖ್ಯಾನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದು ನಾವು ಮಾಡಿಲ್ಲ. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಕಳೆದ 75 ವರ್ಷಗಳಿಂದ ನಮ್ಮ ದೇಶದಲ್ಲಿ ನಾವು ಪ್ರಜಾಪ್ರಭುತ್ವ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ 18 ವರ್ಷಕ್ಕೆ ಮೇಲ್ಪಟ್ಟಂತ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು, ಒಂದು ಮತಕ್ಕೆ ಒಂದು ಮೌಲ್ಯ, 5 ವರ್ಷಕ್ಕೊಂದ್ಸಲ ಚುನಾವಣೆ, ನಾವೆಲ್ಲ ಹೋಗಿ ವೋಟ್ ಹಾಕೋದು, ನಮ್ಗೆ ಇಷ್ಟ ಬಂದವ್ರಿಗೆ ವೋಟ್ ಹಾಕೋದು, ಮೆಜಾರಿಟಿ ಬಂದವರು ಈ ದೇಶ ನಾಡು. ನಾವು ರಾಜಕೀಯ ಪ್ರಜಾಪ್ರಭುತ್ವ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿ. We fail to discuss about economic democracy and social democracy.
We fail to link the economic and social democracy to the political democracy. ಆ ಕಾರಣದಿಂದನೇ ಇವತ್ತು ಚುನಾವಣೆಗಳು ಬಂದ್ರೆ ಹಸುವಿನ ಬಗ್ಗೆ ಚರ್ಚೆ ಇಲ್ಲದೆ, ನಿರುದ್ಯೋಗದ ಬಗ್ಗೆ ಚರ್ಚೆ ಇಲ್ಲದೆ, ಮಹಿಳೆಯರ ಮೇಲೆ ದೌರ್ಜನ್ಯದ ಬಗ್ಗೆ ಚರ್ಚೆ ಇಲ್ಲದೆ, ಹಾಗಾಗಿ ನಾವು ಸರಿಯಾದ ರೀತಿ ಅರ್ಥ ಮಾಡಿಕೊಂಡಿದ್ದೆ. ದೇರ್ ಈಸ್ ನೀಡ್ ಫಾರ್ ದಿಸ್ ಕಂಟ್ರಿ ಟು ಡಿಬೇಟ್ ನಾಟ್ ಓನ್ಲಿ ಪೊಲಿಟಿಕಲ್ ಡೆಮಾಕ್ರಸಿ ಬಟ್ ಎಕನಾಮಿಕ್ ಅಂಡ್ ಸೋಷಿಯಲ್ ಡೆಮಾಕ್ರಸಿ ಅಂಡ್ ಟು ಲಿಂಕ್ ದೆಮ್ ಟುಗೆದರ್. ನಾವು ಜಾತ್ಯತೀತ ಅಂದ್ರೇನು ಅದೇ ತಪ್ಪು ಮಾಡಿದ್ದೀವಿ. ಎಲ್ಲ ಜಾತಿಗಳನ್ನ ಸಮಾನವಾಗಿ ನೋಡೋದು ಜಾತ್ಯತೀತ ಅಂತ ನಾನು 1000 ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ ಟೀಚರ್ಸ್ ನನಗೆ ರಿಪ್ಲೈ ಕೊಟ್ಟಿದ್ದೆ. ನಾನು ಸಂವಿಧಾನ ಓದು ಅಭಿಯಾನ ನಡೆಸ್ತಾರೆ, ಆದರೆ ತಪ್ಪು ತಿಳುವಳಿಕೆ. ಸೆಕ್ಯುಲರಿಸಂ ಮೀನ್ಸ್ ಸಪರೇಷನ್ ಆಫ್ ರಿಲಿಜನ್ ಫ್ರಮ್ ಪಾಲಿಟಿಕ್ಸ್. ಧರ್ಮ ಬೇರೆ, ರಾಜಕಾರಣ ಬೇರೆ. ಧರ್ಮ ಮತ್ತು ರಾಜಕಾರಣನ ಬೆರೆಸದೇ ಇರೋದು, ಸರ್ಕಾರಕ್ಕೆ ಒಂದು ಧರ್ಮ ಇಲ್ಲದೆ ಇರೋದು, ಧರ್ಮಗಳ ಮಧ್ಯೆ ಸರ್ಕಾರ ತಾರತಮ್ಯ ನೀತಿಯನ್ನ ತೋರಿಸದೇ ಇರೋದು, ಸರ್ಕಾರದ ಕಾರ್ಯಕ್ರಮಗಳು, ಯೋಜನೆಗಳು, ನಿರ್ಮಿಸತಕ್ಕಂಥ ಕಾನೂನುಗಳು ಯಾವುದೇ ಧರ್ಮದ ಪರಮಾಣುಗಳಿಂದ ಪ್ರೇರಿತ ಆಗುವುದು. ಅಂತಹ ಒಂದು ಪೊಲಿಟಿಕಲ್ ಡಿಸ್ಪೆನ್ಸೇಷನ್, ರಾಜಕೀಯ ವ್ಯವಸ್ಥೆಗೆ ನಾವು ಜಾತ್ಯತೀತ ಅಂತ ಕರೀತೀವಿ. ಜಾತ್ಯತೀತ ಅಂದ್ರೆ ಧರ್ಮ ವಿರೋಧಿ ಅಲ್ಲ, ಅದು ನಾವು ತಪ್ಪು ತಿಳ್ತೀವಿ. ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಆಲ್ ರಿಲಿಜನ್ ಈಸ್ ಸೆಕ್ಯುಲರ್. ಅದೇ ರೀತಿ ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಕೂಡ ತಪ್ಪು ತಿಳುವಳಿಕೆಯನ್ನು ನಾವು ಹೊಂದಿದ್ದೀವಿ. ಸಾಮಾಜಿಕ ನ್ಯಾಯ ಅಂದ್ರೆ ಮೀಸಲಾತಿ, ಮೀಸಲಾತಿ ಅಂದ್ರೆ ಸಾಮಾಜಿಕ. Reservation is only an iota of social justice. Reservation alone is not social justice. Social justice means not just reservation alone. ಈ ದೇಶದಲ್ಲಿ ಮಹಿಳೆಯರು, ಕೃಷಿಕರು, ಕಾರ್ಮಿಕ ವರ್ಗ ಇವತ್ತು ಫುಟ್ಪಾತ್ ನಲ್ಲಿದ್ದಾರೆ. 2 ದಿನ ಊಟಕ್ಕೆ ಅವರು ಒಡ್ಡಾಡ್ತಾ ಇದ್ದಾರೆ. ಉದ್ಯೋಗಗಳಾಗಿದ್ದಾರೆ. ಕಳೆದ 50 ವರ್ಷಗಳಲ್ಲಿ ಕಾಣದೇ ಇರತಕ್ಕಂತ ಅನ್ಎಂಪ್ಲಾಯ್ಮೆಂಟ್ ಈ ದೇಶದಲ್ಲಿ ತಾಂಡವಾಡ್ತಾ ಇದೆ. ವೃದ್ಧರ ಬಗ್ಗೆ, ಅಂಗವಿಕಲರ ಬಗ್ಗೆ, ಮಕ್ಕಳ ಬಗ್ಗೆ ನಾವು ಮಾಡಿರ್ತಕ್ಕಂಥ ಎಳ್ಳಷ್ಟು ಮಾತ್ರ. ನಾವು ಮಾಡಬೇಕಾಗಿರೋದು ಬೆಟ್ಟದಷ್ಟೇ. ಈ ಎಲ್ಲ ಜನ ವಿಭಾಗಕ್ಕೆ ನ್ಯಾಯನ ಕೊಡಿಸೋದೇ ಸಾಮಾಜಿಕ ನ್ಯಾಯ. ಹಾಗಾಗಿ ಸಾಮಾಜಿಕ ನ್ಯಾಯ ಅಂತಕ್ಕಂಥ ಒಂದು ಪದಕ್ಕೆ ಡೆಫಿನೇಷನ್ ಅನ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ. ವಿಶಾಲ ಮನೋಭಾವದಿಂದ ನೋಡಬೇಕಾಗಿದೆ. ಈ ಕೆಲಸ ಮೊದಲು ಪ್ರಾರಂಭ ಆಗಿರೋದು ನಿಮ್ಮ ಅಂತರಂಗದಲ್ಲಿ, ವಕೀಲರ ಅಂತರಂಗದಲ್ಲಿ. ಈ ಒಂದು ಸಂಘರ್ಷ ಪ್ರಾರಂಭ ಆದರೆ ಅದು ನ್ಯಾಯಾಲಯದ ನ್ಯಾಯಾಧೀಶರ ತಲೆಗೆ ಹೋಗುತ್ತೆ. ಅದು ಅವರ ತಲೆಗೆ ಹೋದಾಗ ಜಡ್ಜ್ಮೆಂಟ್ಗಳು ಬರುತ್ತೆ. ಆ ಜಡ್ಜ್ಮೆಂಟ್ ಮುಖಾಂತರ ಈ ದೇಶನ ನಾವು ಸರಿಸಿದ್ದಕ್ಕೆ ಸಾಧ್ಯ. ಹಾಗಾಗಿ ವಕೀಲರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ, ಬಹಳ ದೊಡ್ಡ ಕರ್ತವ್ಯ ಇದೆ. ಅದೊಂದು ಚಾರಿತ್ರಿಕ ಜವಾಬ್ದಾರಿ ಮತ್ತು ಕರ್ತವ್ಯ. ಅದನ್ನ ನೀವು ಮಾಡಬೇಕು ಅಂತ ಅನ್ನೋದಾದ್ರೆ ದಯವಿಟ್ಟು ತಾವೆಲ್ಲರೂ ಸಂವಿಧಾನವನ್ನ ಓದಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿ, ನಿಮ್ಮ ವ್ಯಾಜ್ಯಗಳಲ್ಲಿ ಸರಿಯಾದ ರೀತಿ ವ್ಯಾಖ್ಯಾನ ಮಾಡಿ, ಅಂತಹ ತೀರ್ಪುಗಳು ಬರುವುದಕ್ಕೆ ನೀವೆಲ್ಲರೂ ಕೊಡುಗೆಯನ್ನು ನೀಡಿ ಆ ಮುಖಾಂತರ ನಾವು ದೇಶನ ಕಟ್ಟೋಣ. ನಾನೊಬ್ಬ ಸಾಧಾರಣ ಜಡ್ಜ್. ನನ್ನ ಸಣ್ಣ ಅಭಿಪ್ರಾಯದಲ್ಲಿ ಸ್ನೇಹಿತರೆ, ನಮ್ಗೆ ಉಳಿದಿರೋದು ಒಂದೇ ಒಂದು, ಅದು ಸಂವಿಧಾನ. ವಾಟ್ ಈಸ್ ಲೆಫ್ಟ್ ಟು ಇಂಡಿಯನ್ಸ್ ಈಸ್ ದಿ ಓನ್ಲಿ ಕಾನ್ಸ್ಟಿಟ್ಯೂಷನ್. ಯಾವುದು ಸರಿದಾರಿದ್ರೆ ಇಟ್ ಈಸ್ ಓನ್ಲಿ ದಿ ಕಾನ್ಸ್ಟಿಟ್ಯೂಷನಲ್ ಪಾತ್. ಹಾಗಾಗಿ ನಾವೆಲ್ಲರೂ ಆ ಕಾನ್ಸ್ಟಿಟ್ಯೂಷನಲ್ ಪಾತ್ಗೆ ಮುಖಾಂತರ ಮುನ್ನಡೆಯೋಣ, ಸಾಗೋಣ, ನಮ್ಮ ಕೆಲಸ ನಿರ್ವಹಿಸೋಣ. ಅಂಬೇಡ್ಕರ್ ಅವರಿಗೆ ನಮ್ಮ ಗೌರವವನ್ನು ಸೂಚಿಸೋಣ. ಆ ಮುಖಾಂತರ ಈ ಒಂದು ಹಬ್ಬಕ್ಕೆ ನಾವು ಒಂದು ಅರ್ಥ ಮಾಡೋಣ. ಹಾಗಾಗಿ ಕೊನೆಗಾಗಿ ನಾನು ಹೇಳಿರುತ್ತೆ, ನಮಗೆ ಅಂಬೇಡ್ಕರ್ ಅಮಲು ಬೇಡ ಸ್ನೇಹಿತರೆ, ಅಂಬೇಡ್ಕರ್ ಅರಿವು ಬೇಕು. ಆ ಅರಿವಿನ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ. ಸಮಾನತೆ, ಸಹೋದರತೆ ಮತ್ತು ನ್ಯಾಯ ಎಂಬ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಕನಸಿನ ಭಾಗಗಳನ್ನು ಸಾಧ್ಯವೆಂದು ಸಾರಿದ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ
ಸವಿಸ್ತಾರವಾಗಿ ಮಾತನಾಡಿದಂತಹ ಗೌರವಿತ ನ್ಯಾಯಮೂರ್ತಿ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳಿಂದ ಮುಖ್ಯ ಅತಿಥಿಗಳಿಗೆ ಗೌರವ ಸಮರ್ಪಣೆ ಕೇಳಿಕೊಳ್ತೇನೆ.